ಕಾಲು ನೋವಿನಿಂದ ಬಳಲುತ್ತಿದ್ದ ನರಸಿಂಹನನ್ನು ನೋಡಿ ಅವನ ಅಮ್ಮ ವಿಚಾರಿಸಿದಾಗ ತಿಳಿಯಿತು, ನಿನ್ನೆ ಶಾಲೆಯಿಂದ ನಡೆದುಕೊಂಡು ಬರುವಾಗ ಮುಳ್ಳು ಚುಚ್ಚಿತ್ತು ಎಂದು. ಅದು ಸಾಧಾರಣ ಜಾಲಿ ಮುಳ್ಳು ಆಗಿರಲಿಲ್ಲ, ಹಾವು ಹರಿದ ಮುಳ್ಳಾಗಿತ್ತು. ಹಳ್ಳಿಯವರಿಗೆ ಇದರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ನೋವಿನಿಂದ ಶಾಲೆಗೆ 3 ದಿನ ರಜಾ ಹಾಕಿದ್ದ ನರಸಿಂಹ ಆ ಕಡೆ ಶಾಲೆಯಲ್ಲಿ ಮೊನ್ನೆ ನಡೆದ ಘಟನೆಯಿಂದ ಶಾಲೆಯನ್ನೇ ಬಿಟ್ಟಿದ್ದಾನೆ ಎಂದು ಅವನ ಸ್ನೇಹಿತರೆಲ್ಲ ಭಾವಿಸಿದ್ದರು. ಈ ಕಡೆ ಇದರ ಅರಿವಿಲ್ಲದೆ ಆಸ್ಪತ್ರೆಗೆ ದಿನ ಓಡಾಡುತ್ತಿದ್ದ ನರಸಿಂಹ ಶಾಲೆಯಲ್ಲಿ ಹರಡಿದ್ದ ಗಾಳಿ ಸುದ್ದಿಯು ನಿಜನೋ ಸುಳ್ಳು ಎಂದು ತಿಳಿಯಲು ಕವನ ಶಿಲ್ಪಾಳನ್ನು ವಿಚಾರಿಸಿದಳು. ನನಗೆ ಇದರ ಬಗ್ಗೆ ಏನು ತಿಳಿದಿಲ್ಲ ಕಣೆ. ನಿನ್ನೆ ಸಂಜೆ ಅವನ ಮನೆ ಹತ್ತಿರ ಹೋದಾಗ ನರಸಿಂಹ ಸಿಗಲಿಲ್ಲ. ಅವರ ಅಮ್ಮ ಅವನಿಗೆ ಹುಷಾರಿಲ್ಲ ಎಂದು ಹೇಳಿದರು. ಇಷ್ಟೇ ನನಗೂ ಗೊತ್ತಿರೋದು ಎಂದು ಹೇಳಿದಳು ಶಿಲ್ಪ. ಹೀಗೆ ಊಹಾಪೋಹಗಳಲ್ಲಿ 1 ವಾರ ಕಳೆಯಿತು. ಓಡಾಡಲು ಕಷ್ಟವಾಗುತ್ತಿದ್ದ ನರಸಿಂಹನ ಕಾಲು ನೋವು ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಕಾಲು ನೋವು ಇನ್ನೂ ಪೂರ್ತಿ ವಾಸಿಯಾಗದ ಕಾರಣ ಬಸ್ ಹತ್ತಿ ಇಳಿಯಲು ತೊಂದರೆಯಾಗಬಹುದೆಂದು ಅವನ ತಂದೆ ಅವರ ಬೈಕನ್ನು ಕೊಟ್ಟು ಕಳುಹಿಸಿದರು. ಬೈಕ್ ಸಿಕ್ಕ ಮೇಲೆ ನಮ್ಮ ಹೀರೋ ಆ್ಯಟಿಟ್ಯೂಡ್ ಟ್ಯಾಲೆಂಟ್ ಬಗ್ಗೆ ಹೊಸ್ದಾಗಿ ಹೇಳ್ಬೇಕಾ? ಅಮ್ಮ ಕಾಸಿಟ್ಟಿದ್ದ ಬಿಸಿನೀರು ಸ್ನಾನ ಮಾಡಿ ಯೆಲ್ಲೋ ಕಲರ್ ಚೆಕ್ಸ್ ಶರ್ಟ್ ಹಾಕಿ ಬ್ಲೂ ಸ್ಪ್ಲೆಂಡರ್ ಹತ್ತಿ ಶಾಲೆ ಕಡೆ ಹೊರಟೇ ಬಿಟ್ಟ. ಶಾಲೆಗೆ ತಲುಪುವ ಸಮಯಕ್ಕೆ ಎಲ್ಲರೂ ಪ್ರೇಯರ್ನಲ್ಲಿ ನಿಂತಿದ್ರು. ಬೈಕಿನ ಶಬ್ದ ಕೇಳಿ ಈ ಟೈಮಲ್ಲಿ ಶಾಲೆಗೆ ಬಂದವ್ರು ಯಾರಪ್ಪ ಅಂತ ಎಲ್ಲರ ದೃಷ್ಟಿ ಶಾಲೆಯ ಗೇಟ್ ಕಡೆ ತಿರುಗಿತು. ಸಿನಿಮಾ ಹೀರೋ ಹಂಗೆ ಬೈಕಿನಲ್ಲಿ ಶಾಲೆಗೆ ಎಂಟ್ರಿ ಕೊಟ್ಟ ನರಸಿಂಹ ಶಾಲೆಯ ಪಾರ್ಕಿಂಗ್ ಪ್ಲೇಸಲ್ಲಿ ಬೈಕನ್ನು ನಿಲ್ಲಿಸಿದ. ಕಾಲು ನೋವು ಇನ್ನೂ ಇದ್ದುದರಿಂದ ಕುಂಟುತ್ತಾ ತನ್ನ ಪಾಡಿಗೆ ತಾನು ಕ್ಲಾಸ್ ರೂಮಿಗೆ ಹೋಗಿ ಕಾಲಿನ ಮೇಲೆ ಕಾಲು ಹಾಕಿ ಇಡೀ ಸ್ಕೂಲು ನಂದೇ ಎಂಬಂತೆ ಕುಳಿತುಕೊಂಡ. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರಿಗೆ ಆಶ್ಚರ್ಯ, ಕೆಲವರಿಗೆ ಖುಷಿಯಾಯಿತು. ಎಲ್ಲರೂ ಅವನು ಕುಂಟುತ್ತಾ ಹೋಗಿದ್ದನ್ನು ನೋಡಿ ಮಾಸ್ಟ್ರು ಹೊಡೆದುದರಿಂದ ಕಾಲಿಗೆ ಪೆಟ್ಟಾಗಿದೆ ಎಂದುಕೊಂಡರು. ನಂತರ ನರಸಿಂಹನಿಂದ ವಿಷಯ ತಿಳಿಯಿತು. ಪೂರ್ತಿ ಗುಣಮುಖನಾಗುವವರೆಗೂ ಬೈಕಿನಲ್ಲೇ ಓಡಾಡಿದ. ಅವನು ಶಾಲೆಗೆ ಬರದಿಲ್ಲದಾಗ ಅವನಿಗೆ ಏನಾಗಿದೆ ಎಂದು ತಿಳಿಯಲು ಚಡಪಡಿಸುತ್ತಿದ್ದ ಕವನ ಈಗ ನರಸಿಂಹನನ್ನು ಮಾತನಾಡಿಸುವುದನ್ನೇ ಬಿಟ್ಟಿದ್ದಳು. ಹೀಗೆ ಕೆಲವು ದಿನಗಳು ಮಾತನಾಡದೆ ಕಳೆದು ಹೋದವು. ಅದಾಗಲೇ ಹೊಸ ವರ್ಷಕ್ಕೆ 2 ತಿಂಗಳುಗಳು ಬಾಕಿ ಇದ್ದವು. ಮಳೆಗಾಲನ ಬೀಳ್ಕೊಟ್ಟು ಚಳಿಗಾಲನ ಸ್ವಾಗತಿಸುವ ಕಾಲವದು. ಮಳೆಯಲ್ಲಿ ತೊಯ್ದು ಹಸಿರ ಸೀರೆಯುಟ್ಟ ಪ್ರಕೃತಿ ಪ್ರಿಯರನ್ನು ತನ್ನತ್ತ ಸೆಳೆಯುತ್ತಿತ್ತು. ಇನ್ನು ಶಾಲೆಗಳಲ್ಲಿ ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ನುಡಿಯಂತೆ ಪುಸ್ತಕದ ಪ್ರಪಂಚಕ್ಕೆ ಬಿಡುವು ಕೊಟ್ಟು ನೈಸರ್ಗಿಕ ಪ್ರಪಂಚವನ್ನು ಆಸ್ವಾದಿಸಲು ಇದೇ ಪ್ರಸಕ್ತ ಸಮಯವೆಂದು ಭಾವಿಸಿ ಈ ಶಾಲೆಯಲ್ಲಿ ಪ್ರವಾಸದ ಯೋಜನೆಯನ್ನು ಕೈಗೊಂಡಿದ್ದರು. ಪ್ರವಾಸಕ್ಕೆ ಹೋಗುವ ಆಸಕ್ತಿ ಇರುವ ಮಕ್ಕಳಿಂದ ಶುಲ್ಕವನ್ನು ತೆಗೆದುಕೊಳ್ಳುತ್ತಿದ್ದರು. ನರಸಿಂಹನಿಗೆ ಹೋಗುವ ಆಸೆ ಇದ್ದರೂ ಮನೆಯಲ್ಲಿ ಕಳುಹಿಸುವುದಿಲ್ಲ ಎಂಬ ಕಾರಣಕ್ಕೆ ಸುಮ್ಮನಾಗಿದ್ದ. ತರಗತಿಯಲ್ಲಿ ಹಣ ನೀಡಿದ ವಿದ್ಯಾರ್ಥಿಗಳ ಹೆಸರುಗಳನ್ನು ಹೇಳುವಾಗ ಕವನ ಹೆಸರನ್ನು ಕೇಳಿ ನರಸಿಂಹನಿಗೆ ಒಂದು ಯೋಚನೆ ಬಂತು. ಮನದೊಳಗೆ ಏನೋ ನಿರ್ಧಾರ ಮಾಡಿದಂತೆ ಇತ್ತು ಅವನ ಮುಖಭಾವ. ಪ್ರವಾಸಕ್ಕೆ ಹೋಗೋದೇ ಬೇಡ ಅಂತ ಸುಮ್ಮನಾಗಿದ್ದ ನರಸಿಂಹ ಕವನ ಹೆಸರನ್ನು ಕೇಳಿದ ಮೇಲೆ ಮಾಡಿದ ನಿರ್ಧಾರವಾದರೂ ಏನು? ಮನೆಯಲ್ಲಿ
ಪ್ರವಾಸಕ್ಕೆ ಹೋಗಲು ಒಪ್ಪಿಸುತ್ತಾನಾ? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ. ಹಾಗೆ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ರಿಗೂ ನಮಸ್ಕಾರ.